ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ತಾಯಿ ಪವಿತ್ರ ಗೌಡ ಬಗ್ಗೆ ಮಗಳು ಭಾವನಾತ್ಮಕ ಪೋಸ್ಟ್ ಒಂದನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ನನ್ನ ತಾಯಿ ಮಾಡಿರುವ ತ್ಯಾಗ, ಆಕೆಯ ಪರಿಶ್ರಮ ನನಗೆ ಮಾತ್ರ ಗೊತ್ತು, ಆಕೆಯೇ ನನಗೆ ಸರ್ವಸ್ವ ಅಂತ ಹೇಳಿ ಭಾವನಾತ್ಮಕವಾಗಿ ಪೋಸ್ಟ್ ಒಂದನ್ನ ಬರೆದುಕೊಂಡಿದ್ದಾರೆ ಪವಿತ್ರ ಗೌಡ ಪುತ್ರಿ ಖುಷಿ ಗೌಡ. ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ತಾಯಿ ಪವಿತ್ರ ಗೌಡ ಬಗ್ಗೆ ಮಗಳು ಭಾವನಾತ್ಮಕ ಪೋಸ್ಟ್ ಒಂದನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ನನ್ನ ತಾಯಿ ಮಾಡಿರುವ ತ್ಯಾಗ, ಆಕೆಯ ಪರಿಶ್ರಮ ನನಗೆ ಮಾತ್ರ ಗೊತ್ತು, ಆಕೆಯೇ ನನಗೆ ಸರ್ವಸ್ವ ಅಂತ ಹೇಳಿ ಭಾವನಾತ್ಮಕವಾಗಿ ಪೋಸ್ಟ್ ಒಂದನ್ನ ಬರೆದುಕೊಂಡಿದ್ದಾರೆ ಪವಿತ್ರ ಗೌಡ ಪುತ್ರಿ ಖುಷಿ ಗೌಡ. ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ತಾಯಿ ಪವಿತ್ರ ಗೌಡ ಬಗ್ಗೆ ಮಗಳು ಭಾವನಾತ್ಮಕ ಪೋಸ್ಟ್ ಒಂದನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ನನ್ನ ತಾಯಿ ಮಾಡಿರುವ ತ್ಯಾಗ, ಆಕೆಯ ಪರಿಶ್ರಮ ನನಗೆ ಮಾತ್ರ ಗೊತ್ತು, ಆಕೆಯೇ ನನಗೆ ಸರ್ವಸ್ವ ಅಂತ ಹೇಳಿ ಭಾವನಾತ್ಮಕವಾಗಿ ಪೋಸ್ಟ್ ಒಂದನ್ನ ಬರೆದುಕೊಂಡಿದ್ದಾರೆ ಪವಿತ್ರ ಗೌಡ ಪುತ್ರಿ ಖುಷಿ ಗೌಡ. ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ತಾಯಿ ಪವಿತ್ರ ಗೌಡ ಬಗ್ಗೆ ಮಗಳು ಭಾವನಾತ್ಮಕ ಪೋಸ್ಟ್ ಒಂದನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ನನ್ನ ತಾಯಿ ಮಾಡಿರುವ ತ್ಯಾಗ, ಆಕೆಯ ಪರಿಶ್ರಮ ನನಗೆ ಮಾತ್ರ ಗೊತ್ತು, ಆಕೆಯೇ ನನಗೆ ಸರ್ವಸ್ವ ಅಂತ ಹೇಳಿ ಭಾವನಾತ್ಮಕವಾಗಿ ಪೋಸ್ಟ್ ಒಂದನ್ನ ಬರೆದುಕೊಂಡಿದ್ದಾರೆ ಪವಿತ್ರ ಗೌಡ ಪುತ್ರಿ ಖುಷಿ ಗೌಡ. ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ತಾಯಿ ಪವಿತ್ರ ಗೌಡ ಬಗ್ಗೆ ಮಗಳು ಭಾವನಾತ್ಮಕ ಪೋಸ್ಟ್ ಒಂದನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ನನ್ನ ತಾಯಿ ಮಾಡಿರುವ ತ್ಯಾಗ, ಆಕೆಯ ಪರಿಶ್ರಮ ನನಗೆ ಮಾತ್ರ ಗೊತ್ತು, ಆಕೆಯೇ ನನಗೆ ಸರ್ವಸ್ವ ಅಂತ ಹೇಳಿ ಭಾವನಾತ್ಮಕವಾಗಿ ಪೋಸ್ಟ್ ಒಂದನ್ನ ಬರೆದುಕೊಂಡಿದ್ದಾರೆ ಪವಿತ್ರ ಗೌಡ ಪುತ್ರಿ ಖುಷಿ ಗೌಡ. ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ತಾಯಿ ಪವಿತ್ರ ಗೌಡ ಬಗ್ಗೆ ಮಗಳು ಭಾವನಾತ್ಮಕ ಪೋಸ್ಟ್ ಒಂದನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ನನ್ನ ತಾಯಿ ಮಾಡಿರುವ ತ್ಯಾಗ, ಆಕೆಯ ಪರಿಶ್ರಮ ನನಗೆ ಮಾತ್ರ ಗೊತ್ತು, ಆಕೆಯೇ ನನಗೆ ಸರ್ವಸ್ವ ಅಂತ ಹೇಳಿ ಭಾವನಾತ್ಮಕವಾಗಿ ಪೋಸ್ಟ್ ಒಂದನ್ನ ಬರೆದುಕೊಂಡಿದ್ದಾರೆ ಪವಿತ್ರ ಗೌಡ ಪುತ್ರಿ ಖುಷಿ ಗೌಡ. ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ತಾಯಿ ಪವಿತ್ರ ಗೌಡ ಬಗ್ಗೆ ಮಗಳು ಭಾವನಾತ್ಮಕ ಪೋಸ್ಟ್ ಒಂದನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ನನ್ನ ತಾಯಿ ಮಾಡಿರುವ ತ್ಯಾಗ, ಆಕೆಯ ಪರಿಶ್ರಮ ನನಗೆ ಮಾತ್ರ ಗೊತ್ತು, ಆಕೆಯೇ ನನಗೆ ಸರ್ವಸ್ವ ಅಂತ ಹೇಳಿ ಭಾವನಾತ್ಮಕವಾಗಿ ಪೋಸ್ಟ್ ಒಂದನ್ನ ಬರೆದುಕೊಂಡಿದ್ದಾರೆ ಪವಿತ್ರ ಗೌಡ ಪುತ್ರಿ ಖುಷಿ ಗೌಡ. ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ತಾಯಿ ಪವಿತ್ರ ಗೌಡ ಬಗ್ಗೆ ಮಗಳು ಭಾವನಾತ್ಮಕ ಪೋಸ್ಟ್ ಒಂದನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ನನ್ನ ತಾಯಿ ಮಾಡಿರುವ ತ್ಯಾಗ, ಆಕೆಯ ಪರಿಶ್ರಮ
ನನಗೆ ಮಾತ್ರ ಗೊತ್ತು, ಆಕೆಯೇ ನನಗೆ ಸರ್ವಸ್ವ ಅಂತ ಹೇಳಿ ಭಾವನಾತ್ಮಕವಾಗಿ ಪೋಸ್ಟ್ ಒಂದನ್ನ ಬರೆದುಕೊಂಡಿದ್ದಾರೆ ಪವಿತ್ರ ಗೌಡ ಪುತ್ರಿ ಖುಷಿ ಗೌಡ. ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ತಾಯಿ ಪವಿತ್ರ ಗೌಡ ಬಗ್ಗೆ ಮಗಳು ಭಾವನಾತ್ಮಕ ಪೋಸ್ಟ್ ಒಂದನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ನನ್ನ ತಾಯಿ ಮಾಡಿರುವ ತ್ಯಾಗ, ಆಕೆಯ ಪರಿಶ್ರಮ ನನಗೆ ಮಾತ್ರ ಗೊತ್ತು, ಆಕೆಯೇ ನನಗೆ ಸರ್ವಸ್ವ ಅಂತ ಹೇಳಿ ಭಾವನಾತ್ಮಕವಾಗಿ ಪೋಸ್ಟ್ ಒಂದನ್ನ ಬರೆದುಕೊಂಡಿದ್ದಾರೆ ಪವಿತ್ರ ಗೌಡ ಪುತ್ರಿ ಖುಷಿ ಗೌಡ. ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ತಾಯಿ ಪವಿತ್ರ ಗೌಡ ಬಗ್ಗೆ ಮಗಳು ಭಾವನಾತ್ಮಕ ಪೋಸ್ಟ್ ಒಂದನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ನನ್ನ ತಾಯಿ ಮಾಡಿರುವ ತ್ಯಾಗ, ಆಕೆಯ ಪರಿಶ್ರಮ ನನಗೆ ಮಾತ್ರ ಗೊತ್ತು, ಆಕೆಯೇ ನನಗೆ ಸರ್ವಸ್ವ ಅಂತ ಹೇಳಿ ಭಾವನಾತ್ಮಕವಾಗಿ ಪೋಸ್ಟ್ ಒಂದನ್ನ ಬರೆದುಕೊಂಡಿದ್ದಾರೆ ಪವಿತ್ರ ಗೌಡ ಪುತ್ರಿ ಖುಷಿ ಗೌಡ. ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ತಾಯಿ ಪವಿತ್ರ ಗೌಡ ಬಗ್ಗೆ ಮಗಳು ಭಾವನಾತ್ಮಕ ಪೋಸ್ಟ್ ಒಂದನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ನನ್ನ ತಾಯಿ ಮಾಡಿರುವ ತ್ಯಾಗ, ಆಕೆಯ ಪರಿಶ್ರಮ ನನಗೆ ಮಾತ್ರ ಗೊತ್ತು, ಆಕೆಯೇ ನನಗೆ ಸರ್ವಸ್ವ ಅಂತ ಹೇಳಿ ಭಾವನಾತ್ಮಕವಾಗಿ ಪೋಸ್ಟ್ ಒಂದನ್ನ ಬರೆದುಕೊಂಡಿದ್ದಾರೆ ಪವಿತ್ರ ಗೌಡ ಪುತ್ರಿ ಖುಷಿ ಗೌಡ. ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ತಾಯಿ ಪವಿತ್ರ ಗೌಡ ಬಗ್ಗೆ ಮಗಳು ಭಾವನಾತ್ಮಕ ಪೋಸ್ಟ್ ಒಂದನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ನನ್ನ ತಾಯಿ ಮಾಡಿರುವ ತ್ಯಾಗ, ಆಕೆಯ ಪರಿಶ್ರಮ ನನಗೆ ಮಾತ್ರ ಗೊತ್ತು, ಆಕೆಯೇ ನನಗೆ ಸರ್ವಸ್ವ ಅಂತ ಹೇಳಿ ಭಾವನಾತ್ಮಕವಾಗಿ ಪೋಸ್ಟ್ ಒಂದನ್ನ ಬರೆದುಕೊಂಡಿದ್ದಾರೆ ಪವಿತ್ರ ಗೌಡ ಪುತ್ರಿ ಖುಷಿ ಗೌಡ.